ಇದರಲ್ಲಿ ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾಡಿರೋವಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಎಸ್ಪೆಷಲಿ ನಂದು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಒಂದು ಜನರಲ್ ಆಗಿ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕತೆ ಕಟ್ಕೊಂಡು ಹೋಗಿರೋದಕ್ಕೆ ಫುಲ್ಫಿಲ್ ಮಾಡಿರೋಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಯಲ್ಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಇವತ್ತೊಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾಯಿದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆಲಿ ಇದ್ದಕ್ಕೆ ನನಗೆ ಡೈರೆಕ್ಷನ್ದಲ್ಲಿ ಏನೋ ತೊಂದರೆ ಆಗಿಲ್ಲ. ಈಗ ಏನು ಟೀಸರ್ ನೋಡಿದ್ರಿ, ಈಗ ನೆಕ್ಸ್ಟ್ ಒಂದು ಅನದರ್ ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನಿಂಗಲ್ಲ ಇದೆ. ಬೇರೆ ಏನಾದರೂ ಕೇಳ್ಬೋದು. ಜೊತೆಲೇ ಇದ್ದು ನಾವು ಆ್ಯಕ್ಟ್ ಮಾಡ್ತಾ ಇದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡಿದ್ವಿ ಅಂತ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ ಆಗಿ ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತಾ ಇದೆ ನನಗೆ. ಒಂದು ಸಣ್ಣದೊಂದು ತಪ್ಪು ನಡೆಯೋಂಥದ್ದು, ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕಾಗಿ ಒಂದು ಕೋಪನ ಬುದ್ಧಿ ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕೊಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಆಗುತ್ತೆ ಸರ್. ಮತ್ತು ಬ್ಯಾಂಗ್ಳೂರು ಆಲ್ಮೋಸ್ಟ್ ಆಲ್ರೆಡಿ ಸರ್ ಸ್ವಲ್ಪ ಜೊತೆಲಿದ್ದ ಟೆಕ್ನಿಷಿಯನ್ಸ್ಗಳು ನಮಗೆ ಭಯ ಆಗ್ತಿತ್ತು. ಒಂದ್ಸಲ ರಾಕ್ಲೈನ್ ಸ್ಟುಡಿಯೋದಲ್ಲಿ ಎಲ್ಲ ಫೈರಿಂಗ್ ಇತ್ತು, ಬೆಂಕಿ ಹಚ್ಚಬೇಕಾಗಿತ್ತು. ಅದು ಆಲ್ಮೋಸ್ಟ್ 8 ತನಕ ಬೇರೆ ಹೊರಟೋಗಿತ್ತು. ನಮಗೆ ತುಂಬ ಗಾಬರಿ. ಪ್ಲಸ್ ಆರ್ಟಿಸ್ಟ್ಗಳನ್ನ ನಿಲ್ಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಇದ್ದಾರೆ, ಫುಲ್ ಕ್ಲೋಸ್ ಆಗಿತ್ತು. ಬಟ್ ಸ್ವಲ್ಪ ನರ್ವಸ್ಸು, ಭಯ ಎಲ್ಲ ಇತ್ತು. ಬಟ್ ಆದ್ರೂ ಎಲ್ಲ ಧೈರ್ಯದ ಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಧೈರ್ಯ ಕೊಟ್ಟರು. ಕೆಲವೊಂದು ಡೀಪ್ ಪಾಯಿಂಟ್ ಆಲ್ಮೋಸ್ಟ್ ಬಿದ್ದರೆ ಒಂದು 4000 ಅಡಿ ಡೀಪ್ ಇತ್ತು. ಅಲ್ಲಿ ನಮ್ಮ ಆರ್ಟಿಸ್ಟು ಸಿದ್ದವ್ರು ಬೀಳ್ಬೇಕಾಗಿತ್ತು. ಅಂದರೆ ಎಲ್ಲ ತುಂಬ ಥರದ ರಿಸ್ಕ್ಗಳು ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಥರದ್ದು ಆರ್ಟಿಸ್ಟಿಂದ ಮತ್ತು ಟೆಕ್ನಿಷಿಯನ್ಸಿಂದ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಸರ್. ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಓಕೆ, ಕೋಲಾರ್ ಸೀನು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ತಮಗೂ ಕೂಡ. ಲೋಕಿ ಅವರು ಈಗಾಗಲೇ ದಾರಿ ಯಾವುದಯ ವೈಕುಂಠಕ್ಕೆ, ಕಾಕ್ಟೈಲ್ ಸಿನಿಮಾಗಳಿಗೆಲ್ಲ ಸಂಗೀತ ನಿರ್ದೇಶನ ಮಾಡಿದ್ದೀರಿ. ಈ ಸಿನಿಮಾದ ಸಂಗೀತ ಜೊತೆಗೆ ನಾವು ಟೈಟಲ್ ಟ್ರ್ಯಾಕ್ ನೋಡಿದ್ವಿ, ಚಂದನ್ ಶೆಟ್ಟಿ ಅವ್ರ ಹತ್ರ ಎಲ್ಲ ಹಾಡಿಸಿದ್ದೀರಿ. ಹೌ ಸ್ಪೆಷಲ್ ಇಸ್ ದಿಸ್? ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿ ತವಸೆ ಅಂತ, ಸಂಗೀತ ನಿರ್ದೇಶಕ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರು. ತುಂಬ ಮೇಲೆ ನಾನು ಫಸ್ಟ್ ಸಾಂಗ್ ಸ್ಟಾರ್ಟ್ ಮಾಡಿದ್ರು ಸ್ಟೋರಿ ಡಿಸ್ಕಷನ್ಗಿಂತ ಮುಂಚೆ. ಆ್ಯಂಡ್ ಈ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ಟು ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು ಸಾಂಗ್ ಮಾಡೋ ಮುಂಚೆಯಿಂದ. 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ಥರ ಬೇಕು, ಈ ಹಾಡು ಈ ಥರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಒಂದು ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಈ ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನನ್ನ ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದ್ಬಿಟ್ರೆ ಒಂದು ಒಳ್ಳೆ ಹಿಟ್ ಕೊಡ್ಬೋದು ಅಂತ. ಸಾರ್ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾನೆ ಇದ್ದು. ಇವಾಗ ಇದು ಜನರ ಕಡೆ ಬರೋ ಥರ ಇದೆ. ಆ್ಯಂಡ್ ಆರ್ಟಿಸ್ಟು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಸೀನು ಸಾರು ಫಸ್ಟ್ ಡೇಯಿಂದಲೂ ನಮಗೆ ಅಂದರೆ ಆ ಇನ್ಸ್ಪಿರೇಷನು ಹಾಡಲ್ಲಿ. ಇನ್ನೊಂದು ಹಾಡು ತುಂಬ ಚೆನ್ನಾಗಿದೆ, ನಮ್ಮ ಐಟಮ್ ಸಾಂಗ್ ಇದೆ, ದಟ್ಸ್ ರಿಯಲಿ ವೆರಿ ನೈಸ್. 2 ಹಾಡು ಚೆನ್ನಾಗಿ ಬರೋದಕ್ಕೆ ಆ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಪ್ರತಿ ಹಂತದಲ್ಲೂ ನಾವು ಇದು ಕ್ಯಾಮ್ರಾ ಬಂದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ದ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಮೇಕಿಂಗ್. ಮೇಡಮ್ ಎಲ್ಲರಿಗೂ ಥ್ಯಾಂಕ್ ಯು. Press meet people, thank you so much for being here. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ. ಮೇಯ್ನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಯಾಕಂದರೆ ಈಸ್ ಬೀಯಿಂಗ್ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು,
ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ, ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತೆ ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಜುಲೈ 10 ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ಮ ಸಿನಿಮಾ ಮೂಲಕ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ಮ ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತೆ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮರದ ಮುಂದೆ ತುಂಬಾ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾಕಂದ್ರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಮಗೆ ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆಕ್ಟಿಂಗ್ ಮಾಡ್ತೀವಿ. ಅವ್ರೊಂಥರ ನಮ್ಗೆ ಹಿಡಿದಿಟ್ಕೊಂಡ್ರೆ ನಮಗೆ ಆಕ್ಟಿಂಗ್ ಅಲ್ಲಿ ಯಾವುದೇ ಒಂದು ಹಾವ ಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದನ್ನ ಮಾಡಕ್ಕೆ ಒಂಥರ ಆ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮ್ಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ತರ ಹೋಗಿದ್ವಿ, ಟ್ರಿಪ್ ತರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ ಟ್ರೇಲರ್ ಇದು ಟೀಸರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ರಿಚ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅವರಿಗೆ ಧನ್ಯವಾದಗಳು. ಜೊತೆಗೆ ನಮ್ಮ ಹರೀಶ್ ಸರ್ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಕ್ಕೆ ಹರೀಶ್ ಸರ್ ಡೈರೆಕ್ಟ್ ಒಂದು ಆಫೀಸಿಗೆ ಕರೆದ್ರು. ಸೊ ಅಲ್ಲೇ ಫ್ರೆಂಡ್ಲಿಯಾಗಿ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಆ ಕತೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನಾಗಿ ಹೇಳಿದ್ರೆ ಅದನ್ನು ತೊಗೊಂಡೆ ಮಾಡೋ ಸೂಪರ್ ಆಗಿದೆ ಅಂತ ಯಾವಾಗಲೂ ಒಳ್ಳೆ ಜೋಶ್ ಕೊಡ್ತಾ ಇದ್ರು. ಪೇಷನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಅವ್ರು ನನಗೆ ಯಾವಾಗಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರಾ. ಸೊ ಹರೀಶ್ ಸರ್ ಯಾವುದೋ ಒಂದು ಜಾಕೆಟ್ ಹಾಕೊಂಡ್ ಬಂದಿದ್ರು. ಅದ್ರದ್ದು ಬೆಲೆ 18,000 to 20,000. ನನಗೆ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಲ್ಲ, ಸರ್ ಇಂದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ಳೋ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟಲ್ಲೇ. ಸೊ ಅದನ್ನ ನಾನು ವೇದಿಕೆ ಮೇಲೆ ಹೇಳ್ಬೇಕಿತ್ತು. ಸೊ ಅದನ್ನ ಇಲ್ಲಿ ನೆನಪಿಸ್ಕೊತಾ ಇದ್ದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಿನಿಮಾ ತುಂಬಾ ಯೂತ್ಗೆ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಸೊ ನೀವು ಎಲ್ಲೇ ಹೋದ್ರು ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟೇ 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ತರ ತರಲೆ ಮಾಡಕ್ ಹೋಗಿ ಒಂದು RR ಸಬ್ಜೆಕ್ಟ್ ಆಗಿರೋದು ಯೂತ್ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದಿರ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರು ಏನಂದ್ರೆ, ಬರೀ TT ಜೊತೆಲೇ ಟ್ರಾವೆಲ್ ಮಾಡಿದ್ವಿ, ಯಾವ್ದು ಬ್ಯೂಟಿ ಇರಲಿಲ್ಲ. ಬ್ಯೂಟಿ ಬಂದು ಒಂದು 2 days ಬಂದು ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರು ಬಿಟ್ರೆ ಇನ್ನೇನಿಲ್ಲ. ಟೈಟ್ಲು ಚೆನ್ನಾಗಿದೆ ಸರ್. ಸಬ್ ಟೈಟ್ಲು ಗೆಸ್ ಮಾಡಿ ಅಂದ್ರು. ಕ್ಯಾಪ್ಷನ್ ಆಗ್ತಾ ಇಲ್ಲ, ಬೇಕೇ ಬೇಕು ಅಂದ್ರು. ಯಾವ್ದಿದ್ರು ಟೈಟ್ಲು ತುಂಬಾ ಕ್ರೇಜಿ ಆಗಿದೆ ಅಂತ. ಸೊ ಅಲ್ಲೇ ನಕ್ಕದ್ವಿ. ಸೊ ಸಿನಿಮಾ ಕೂಡ ಹಿಂಗೆ ಓವರ್ ಆಲ್ ತುಂಬಾ ಕೊನೆವರೆಗೂ ನಗ್ತಾನೆ ಇರ್ತಾರೆ. ಒಳ್ಳೆ ಮೆಸೇಜ್ ಕೂಡ ಇದೆ. ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಹರೀಶ್ ಅಣ್ಣ ಅಂತಲೇ ಹೇಳ್ಬೇಕು, ಹರೀಶ್ ಸರ್ ಹೇಳೋಂಗೆ ಇಲ್ಲ. ಅವರು ನಮ್ಮನ್ನು ತಮ್ಮನಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ವಿ ಹಿಂಗೆ ಮಾಡೋರು. ಏನು ಮಾಡ್ಬೇಕಂದ್ರೆ ಅವ್ರು ಕೇಳ್ಬಿಟ್ಟೆ ಮಾಡ್ತಾಯಿದ್ದು. ಏನು ಇಂಪ್ರೂವೇಷನ್ ನೋಡ್ರೋ, ಈ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರು ಆಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡೇ ಬರ್ತಾಯಿದ್ರು. ಪ್ರತಿ ಒಂದು ಸೀನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್ ನಮಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿಯುತ್ತೆ ಅಂತ ಹರೀಶ್ ಸರ್ ಹೇಳಿದರೆ ಇದು ಆಲ್ರೆಡಿ 3 ನಿಮಿಷಕ್ಕೆ ಹೋಗಿರೋದು. ಆ ಥರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಯಾಗಿ ಟ್ರಿಪ್ ಹೋಗದೆ ಅಂದರೆ ಫ್ರೆಂಡ್ಸು ಟ್ರಿಪ್ ಹೋಗ್ತಿದ್ದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅನ್ನತ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನ ಹರೀಶ್ ಸರ್ ತೋರಿಸ್ಕೊಟ್ರು.
ಹಾಗೆ ನಮ್ಮ ಪ್ರೊಡ್ಯೂಸರ್ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಸರು ಮತ್ತು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೇಕೇ ಬೇಕು, ಅದು ನೆಕ್ಸ್ಟು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಿದ್ದು ಅವರೇ, ಸೀತಾರಾಮ್ ಅವರೇ. ಬಹಳ ಖುಷಿ ಆಗುತ್ತೆ ಆಕ್ಚುಲಿ. ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನರೇಷನ್ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಟೈಟಲ್ ಅಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆಕ್ಚುಲಿ ಈ ಪಾತ್ರ ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ ಅಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳು ತುಂಬ ಮಾಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸೀತಾರಾಮ್ ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ತುಂಬಿದ್ರೆ, ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಆರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನನಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ, ನಾವು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆ್ಯಕ್ಟಿಂಗೇ ಸಾಕು ಅಷ್ಟೇ ಮಾಡೋಂಥ ಅವ್ರು ಕಡಿಮೆ ಮಾಡ್ತಾ ಇದ್ರು. ಅಂದರೆ ಎಲ್ಲರೂ ಅಂದರೆ ಈಗ ನಾವು ಇಂಪ್ರೂವೈಸ್ ಮಾಡೋಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಟ್ರಿಮೌಟ್ ಮಾಡಿ, ಇಷ್ಟೇ ಸಾಕಪ್ಪ ಇಷ್ಟೇ ಮಾಡಿ ಸಾಕು ನನಗೆ ಅಂತ ಕೊಡ್ತೀವಿ ಅಂತ ಎಲ್ಲರೂ ಸೇರಿ. ಸೊ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಗತೈತಿ. ಯಾಕಂತಂದ್ರೆ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟು ದಿವಸ ಅಲ್ಲೊಂದು ಚಿಕ್ಕ ಪಾತ್ರ ಮಾಡ್ಕೊಂಡು ಬರಾಕತ್ತಿದ್ವಿ. ಈ ಪಿಕ್ಚರ್ ಒಳಗ ಪ್ರತಿಯೊಬ್ರು ಹೀರೋ. ಯಾರೆಲ್ಲ ಕಲಾವಿದರು ಅದೀವಿ ಎಲ್ಲರೂ ಹೀರೋ. ಪಿಕ್ಚರ್ನಾಗ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೆವ್ವ ಅದಾವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗ್ದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದೇನಂತಂದ್ರೆ ಕನ್ನಡ, ತಮಿಳು, ಮಲಯಾಳಮ್ಮು, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಾಕ್ ರೆಡಿ ಆಗೈತಿ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟ ಮಸ್ತ್ ಸಿನಿಮಾ ಬಂದೈತಿ. ಭಾಳ ಖುಷಿ ಆಗತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಟ್ಟು ಬ್ರೋ ಅವರು ಸಪೋರ್ಟ್ ಮಾಡಿದ್ರು. ಒಂದು ಸಾಂಗ್ನಾಗ ಕಾಣಿಸ್ಕೊಂತಾರ ಭಾರಿ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂಥ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ಲರೂ ಜುಲೈ 10ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು ಮರ್ಯಾಕ್ ಹೋಗ್ಬಿಡ್ರಿ. ಮುಕ್ಕಳರೆ ಮಸ್ಕಿರಿ ಐತಿ. ನಮಸ್ಕಾರ. ನಾನು ಈ ಟೀಮ್ಗೆ ಹೊಸಬನಲ್ಲ. ಲಾಸ್ಟ್ ಟೈಮ್ ಹರೀಶ್ ರಾಜಣ್ಣನ ಮಗ ಸಿನಿಮಾ ಹೀರೋ ಮಾಡಿದ್ರು, ನಾನು ಮೈನ್ ವಿಲನ್ ಮಾಡಿದ್ದೆ. ಮತ್ತು ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಸೀನು ಡೈರೆಕ್ಷನಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು, ಅವ್ರು ಹೀರೋ ಮಾಡಿದ್ರು, ನಾನು ವಿಲನ್ ಮಾಡಿದೆ. ಹಾಗಾಗಿ ನಮಗಿಬ್ಬರಿಗೂ, ನನಗಾಗಲಿ ಅವ್ರಿಗಾಗಲಿ ಏನೋ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಪಾತ್ರ ಮಾಡೋಕ್ಕೆ ಮುಂಚೆ ಅವರವರೇ ತುಂಬ ಡಿಸ್ಕಷನ್ ಮಾಡ್ಕೊಂಡು ನನ್ನವ್ರಿಗೂ ಬಂತು, ಅವನೇ 2-3 ಸಿನಿಮಾ ಹೀರೋ ಮಾಡಿದ್ದಾನೆ, ವಿಲನ್ ಮಾಡಿದ್ದಾನೆ, ಇದೊಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮಾತಾಡೋಣ ಬೇಡ ಅಂತ ಸುಮಾರು ಸರಿ ಡಿಸ್ಕಸ್ ಮಾಡಿ ಆಮೇಲೆ ನಾನು ಕರೆದು ಇದೊಂದು ಒಳ್ಳೆ ಪಾತ್ರ ಇದೆ, ಮಾಡಲೇಬೇಕು ಅಂತ ಹೇಳಿದ್ರು. ಯುವ ಮಾಧ್ಯಮ ಪ್ರತಿನಿಧಿಗೆ ನಮಸ್ಕಾರ, ಶುಭೋದಯ. ಸ್ವಲ್ಪ ಮೈಕ್ ಮೇಲೆ ಇಟ್ಕೊಳ್ಳಿ. ಹಾ, ಹೌದು, ಶುಭೋದಯ, ಅದೇ ಮೈನ್ ಕಲಿತಿದ್ದು. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡಾಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಈ ಚಿತ್ರದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಬಂದು ಡೈರೆಕ್ಟರ್ಗಳನ್ನ ಹೊಗಳುತ್ತಾರೆ ಎಲ್ಲರೂ. ಆದರೆ ನಿಜವಾಗ್ಲೂ ಅವ್ರನ್ನ ಮನವೊಲಿಸಕ್ಕೆ ಡೈರೆಕ್ಟರ್ನ ಹೊಗಳೋದಲ್ಲ, ನಮ್ಮ ಮನಸ್ಸಿಂದ ಹೇಳ್ತಾ ಇದೀವಿ. ನಮ್ಮ 11 ಜನಕ್ಕೂ ಅದೇ ರೀತಿ ಸೆಟ್ಟಲ್ಲಿ ನಾವು ಬರೀ ಪಾತ್ರಧಾರರಷ್ಟೇ, ಆದರೆ ಸೂತ್ರಧಾರರಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ರತಿ ಒಬ್ರಿಗೂ ಹಂಚಿದ್ದಾರೆ. ಸರ್ ನಾನು ಈಗಲೂ ಕೂತ್ಕೊಂಡಲ್ಲ ಹಂಗೆ ಕೇಳ್ತಿದ್ದೆ, ಅಣ್ಣ ಇಲ್ಲೆಲ್ಲ ಗುಂಪ ಗೋವಿಂದ ಅಂದ್ರೆ ಏನೋ ಮಾಡ್ಬಿಡೋದು ಅಂತ. ಅಂದ್ರೆ ಅಲ್ಲಿ ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ತಗೋ,
ನಾವ್ ಎಷ್ಟು 10 ಜನ ಇವತ್ತು ಒಬ್ಬ ನಟನ್ನ ಇದ್ ಮಾಡಕ್ಕೆ ಡೈರೆಕ್ಟರ್ ಕಷ್ಟಪಡ್ತಾರೆ ಸೆಟ್ಟಲ್ಲಿ. ಅಂಥದ್ರಲ್ಲಿ ನಮ್ಮ 10 ಜನನು ಅದೇ ಒಂದು ನಮ್ಗೆಲ್ಲೂ ಬೇಜಾರು ಮಾಡಿಸಿಲ್ಲ, ಎಲ್ಲೂ ದುಃಖ ಪಡಿಸಿಲ್ಲ, ನಾವು ಸಿನಿಮಾ ಮಾಡ್ದಂಗೆ ಅನ್ಸಿಲ್ಲ. ಒಂದು ಜಾಲಿ ಟ್ರಿಪ್, ಮೊದಲನೇ ಸಲ ಅವ್ರು ಹಾಕ್ಸಿದ್ದೆ ಮಡಿಕೇರಿ ಟ್ರಿಪ್ಪು. ಅಂದ್ರೆ ಔಟ್ಡೋರ್ ಶೆಡ್ಯೂಲ್ ನ ಫಸ್ಟ್ ಮಾಡ್ಕೊಂಡ್ರು, ಲೇಟರ್ ಆನ್ ಬೆಂಗಳೂರು ಡೇಸ್ ಅಲ್ಲಿ ಮಾಡಿದ್ರು. ಸೊ ದಟ್ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಮಡಿಕೇರಿ ನಮ್ಗೆ ಫೀಲ್ ಹೆಂಗಿತ್ತು ಅಂದ್ರೆ ನಾವ್ ಯಾರು ಸಿನಿಮಾ ಮಾಡಕ್ ಹೋಗ್ತಾ ಇಲ್ಲ, ನಾವ್ ಯಾರು ಇಲ್ಲಿ ಇದ್ ಮಾಡಕ್ ಹೋಗ್ತಾ ಇಲ್ಲ, ಎಲ್ಲ ಜಾಲಿ ಮಾಡ್ಕೊಂಡ್ರು. ಟಿಟಿ ಸೇಮ್ ಅದೇ ಟಿಟಿಯಲ್ಲಿ ಕಳಿಸ್ಕೊಟ್ರು. ಈ ರೀತಿ ಒಂದು ಅದ್ಭುತವಾಗಿ ನಾವು ಒಂದು ತುಂಬಾ ಖುಷಿಯಿಂದ ಮಾಡಿರತಕ್ಕಂಥ ಸಿನಿಮಾ, ನಮ್ಮ ಸಿನಿಮಾ ಅಂತ ಮಾಡಿದೀವಿ. ಕೆಲವರು ಎಲ್ಲ ಸೆಟ್ಗಳಲ್ಲಿ ಆರ್ಟಿಸ್ಟ್ಗಳು ಹೋಗೋದು, ಅವ್ರದ್ದು ಪಾತ್ರ ಇದ್ದಾಗ ಬಂದು ಮಾಡೋದು, ಆ ರೀತಿ ಸಿನಿಮಾಗಳಲ್ಲಿ ನಡೆದಿರ್ಬೋದು. ಆದ್ರೆ ನಮ್ಮ ಸಿನಿಮಾದಲ್ಲಂತೂ ಪ್ರತಿ ಒಬ್ಬರು ಕೂಡ ಅಷ್ಟೇ ಒಂದು